Hey fam, welcome back to my YouTube channel ಖುಷಿ ವರ್ಲ್ಡ್. ಲೆಟ್ಸ್ ಸ್ಟಾರ್ಟ್ ಟುಡೇ ವ್ಲಾಗ್. ಎಸ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಕುಕ್ಕೆಯಿಂದ ಹೊರಡೋ ಅಂಥ ಸಮಯ ಬಂದೇ ಬಿಡ್ತು. ಸೊ ನಾನು ರೂಮಿಂದ ಚೆಕ್ಔಟ್ ಆಗಬೇಕಾಯಿತು. ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವತ್ತಿನ ಔಟ್ಫಿಟ್ ಹೇಗಿತ್ತು, ನಾವಿದ್ದಿದ್ದು ಹೋಟೆಲ್ ಕೃಷ್ಣ ರೆಸಿಡೆನ್ಸಿ ಅಂತೇಳಿ ಕುಕ್ಕೆಯಿಂದ 1 ಕಿಲೋಮೀಟರ್ ಆಗುತ್ತೆ. ನೀವೇ ನೋಡ್ತಾ ಇರ್ಬೋದು, ಸುತ್ತಮುತ್ತ ಎಲ್ಲೇ ನೋಡಿದ್ರೂ ಮುದ್ದಾಗಿರೋಂಥ ಕೃಷ್ಣನ ಫೋಟೋಸ್ಗಳೇ ಇತ್ತು. ಹಾಗೂ ಬುದ್ಧಿನ ಶೋ ಪೀಸಸ್ ಕೂಡ ತುಂಬ ಇತ್ತು. ನಾನಂತೂ ಇಲ್ಲಿದ್ದಿದ್ದು ಮೂಮೆಂಟ್ಸ್ನ ಸಖತ್ ಎಂಜಾಯ್ ಮಾಡಿದೆ. ಬಿಕಾಸ್ ನನಗೆ ಸೈಲೆಂಟಾಗಿ ಪೀಸ್ಫುಲ್ಲಾಗಿ ನಾನು ಇಷ್ಟಪಡೋವಂಥ ದೇವರನ್ನ ನೋಡ್ತಾ ಆ ಗ್ರೀನರಿ ಪ್ಲೇಸಲ್ಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ, ನನಗಂತೂ ಸಖತ್ ಇಷ್ಟ. ಆ್ಯಂಡ್ ನಾನು ಆ ಮೂಮೆಂಟ್ಸ್ನ ತುಂಬ ಇಷ್ಟಪಟ್ಟು ಫೀಲ್ ಮಾಡ್ತೀನಿ. ಸೊ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಇಲ್ಲಿ. ಸೊ ಏನೂ ಮಾಡೋದಕ್ಕಾಗಲ್ಲ, ಹೊರಡೋವಂಥ ಟೈಮ್ ಬಂದೇ ಬಿಡ್ತು. ಬೇಜಾರಿತ್ತು, ಬಟ್ ಏನೂ ಮಾಡೋದಕ್ಕಾಗಲ್ಲ. ವರ್ಕ್ ಟೈಮಲ್ಲಿ ವರ್ಕ್ ಮಾಡಬೇಕು ಆ್ಯಂಡ್ ಬ್ಯೂಟಿಫುಲ್ ಟ್ರಿಪ್ ಟೈಮಲ್ಲಿ ಆ ಟ್ರಿಪ್ ಮೂಮೆಂಟ್ಸ್ನ ಎಂಜಾಯ್ ಮಾಡಬೇಕು. ದಟ್ ಈಸ್ ರಿಯಾಲಿಟಿ. ಓಕೆ ಫೈನ್, ನೆಕ್ಸ್ಟ್ ಟೈಮ್ ಬರೋಣ ಮತ್ತೆ ಅಂತ ಹೇಳಿ ನೆಕ್ಸ್ಟು ಹೊರಟ್ವಿ ಮಡಿಕೇರಿ ರೌಂಡ್ಸ್ಗೆ. ಕುಕ್ಕೆಗೆ ಬಾಯ್ ಹೇಳೋದ್ರಲ್ಲಿ ಸ್ವಲ್ಪ ಬೇಜಾರಾಗ್ತಾ ಇತ್ತು, ಬಟ್ ಏನೂ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಮತ್ತೆ ಆದಷ್ಟು ಬೇಗ ಬರ್ತೀವಿ ಅಂತ ಹೇಳಿ ಕುಕ್ಕೆಯಿಂದ ಹೊರಟು ನಾವು ಮಡಿಕೇರಿ ಕಡೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡಿದ್ವಿ. ಸೊ ಮಡಿಕೇರಿಯಲ್ಲಿ ಜಾಸ್ತಿ ಏನು ಪ್ಲ್ಯಾನ್ಸ್ ಇರಲಿಲ್ಲ. ಜಸ್ಟ್ ಒಂದು ಕಾವೇರಿ ನಿಸರ್ಗಧಾಮನ ಹೋಗಿ ವಿಸಿಟ್ ಮಾಡಿ ಬರೋಣ ಅಂತ ಅಷ್ಟೇ ಪ್ಲ್ಯಾನ್ ಆಗಿತ್ತು. ಬರ್ತಾ ಆನ್ ದ ವೇ ಅಲ್ಲಿ ಗ್ರೀನರಿ ಮಧ್ಯದಲ್ಲಿ ಒಂದಷ್ಟು ಫೋಟೋಸ್ಗಳನ್ನ ತೆಗೆಸ್ಕೊಳ್ಳೋಣ, ಚೆನ್ನಾಗಿರುತ್ತೆ ಅಂತ ಹೇಳಿ ಕಾರ್ನ ಸ್ಟಾಪ್ ಮಾಡಿ ಹೊರಗಡೆ ಬಂದು ಒಂದಷ್ಟು ರೀಲ್ಸ್ ಮಾಡಿ ಫೋಟೋಸ್ಗಳನ್ನ ತೆಗೆಸ್ಕೊಂಡೆ. ಬಿಕಾಸ್ ಇದೆಲ್ಲ ಒಂದು ಬ್ಯೂಟಿಫುಲ್ ಮೂಮೆಂಟ್. ಆ ಖಾಲಿ ರೋಡು, ಫುಲ್ಲು ಗ್ರೀನರಿ, ಹಚ್ಚ ಹಸಿರಿನಿಂದ ಕೂಡಿದೆ. ಆ ಕಾಡು ಮಧ್ಯದಲ್ಲಿ ಖಾಲಿ ರೋಡಲ್ಲಿ ನಡ್ಕೊಂಡು ಹೋಗಿ ತಂಪಾಗಿರೋ ಗಾಳಿ ಬೀಸ್ತಾ ಇರುತ್ತಲ್ಲ, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಬ್ಯೂಟಿಫುಲ್ ಮೂಮೆಂಟ್ನ ಫೀಲ್ ಮಾಡೋದಿದೆಯಲ್ಲ, ಅದಂತೂ ಎಷ್ಟು ಕೊಟ್ಟರು ಸಿಗಲ್ಲ ಅಂತಲೇ ಹೇಳ್ಬೋದು. ಆ್ಯಂಡ್ ನೀವೇ ನೋಡ್ಬೋದು, ಇದೇ ಕಾವೇರಿ ನಿಸರ್ಗಧಾಮದಲ್ಲಿ ಎಂಟ್ರೆನ್ಸಲ್ಲೇ ಇಟ್ಟಿರೋಂಥ ಗೇಮ್. ಈ ಗೇಮ್ ಬಂದು ಸ್ಕೈ ವಾಕ್ ಅಂತ ಹೇಳ್ತಾರೆ. ಸೊ ಫಸ್ಟು ಈ ಗೇಮ್ ಮಾಡಿದೆ. ಜಾಸ್ತಿ ಫನ್ ಏನು ಇರಲಿಲ್ಲ, ಆವ್ರೇಜ್ ಅಂತ ಹೇಳ್ಬೋದು. ಸೊ ಎಂಜಾಯ್ ಮಾಡಿ ಅಲ್ಲಿಂದ ನೆಕ್ಸ್ಟು ಮಿರರ್ ವಾಕ್ ಅಂತೇಳಿ ಇತ್ತು. ಆ ಮಿರರ್ ವಾಕ್ ಬಂದು ಹೇಗೆ ಅಂತ ಅಂದರೆ ಎಂಟ್ರಿ ಅವ್ರು ಕೊಡಿಸ್ತಾರೆ, ಎಕ್ಸಿಟ್ನ ನಾವೇ ಕಂಡಿಡ್ಕೋಬೇಕು. ದಟ್ ಈಸ್ ಮ್ಯಾಜಿಕ್. ಸೊ ಆ ಗೇಮ್ ಒಳಗಡೆ ಎಂಟ್ರಿ ಆದರೆ ಎಂಟ್ರಿ ಈಸಿ ಇತ್ತು, ಬಟ್ ಎಕ್ಸಿಟ್ ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು. ನಾನು ಅಂದ್ಕೊಂಡೆ ಸ್ಟಾರ್ಟಿಂಗಲ್ಲೇ ಕಂಡಿಡ್ಬಿಡ್ತೀನಿ ಪಟಾಪಟ್ ಅಂತ, ಬಟ್ ಆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು. ಸೊ ಏನು ಮಾಡೋದಕ್ಕಾಗಲ್ಲ, ಎಕ್ಸಿಟ್ನ ಆಗೋ ಈಗ ಮಾಡಿ ಕಂಡಿಡ್ಕೊಂಡು ಹೊರಗಡೆ ಬಂದ್ವಿ. ಸೊ ಕಾವೇರಿ ನಿಸರ್ಗಧಾಮ ರೌಂಡ್ಸ್ ಕಂಪ್ಲೀಟ್ ಆಯಿತು ಆ್ಯಂಡ್ ಐ ಬ್ಯಾಕ್ ಟು ಮೈ ವರ್ಕ್. ಸೊ ಬೇಜಾರಿತ್ತು, ದೇವ್ರೆ ಇಷ್ಟು ಬೇಗ ಮಡಿಕೇರಿ ರೌಂಡ್ಸ್ ಕೂಡ ಮುಗ್ದೋಯ್ತು. ಸೊ ಏನು ಮಾಡೋದೇನು ಮಾಡೋಕ್ಕಾಗಲ್ಲ, ರಿಯಾಲಿಟಿ ಇಸ್ ರಿಯಾಲಿಟಿ. ಸೊ ಅಕ್ಸೆಪ್ಟೆಡ್. ಇವತ್ತಿನ ಬ್ಲಾಗ್ ಅಷ್ಟೇ, ಮಡಿಕೇರಿ ರೌಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋಸ್ನ ನೋಡೋದಕ್ಕೆ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ನಾನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಲವ್ ಯು ಆಲ್.